ಅಂಡ್ ಡೆವಿಲ್ ಸಾಂಗ್ ಅಲ್ಲಿ ಉಪಯೋಗಿಸಿರುವಂತಹ ಚೇರ್ ಏನಿದೆ ಅದನ್ನ ಓರಿಯನ್ ಮಾಲ್ ಅಲ್ಲಿ ಇಟ್ಟಿರುವಂತದ್ದು ಅಭಿಮಾನಿಗಳಿಗೋಸ್ಕರ. ಏನು ಬಾಸ್ ಹೇಳಿರುವಂತದ್ದು, ನನ್ನ ಅಭಿಮಾನಿಗಳು ಸಹ ನಾನು ಉಪಯೋಗಿಸಿರುವಂತಹ ಚೇರ್ ಮೇಲೆ ಕುತ್ಕೋಬೇಕು, ಅವರು ಸಹ ಅದ್ರ ಮೇಲೆ ಫೋಟೋಸ್ ತಗೋಬೇಕು, ಅದ್ರ ಮೇಲೆ ವಿಡಿಯೋಸ್ ತಗೋಬೇಕು ಅಂತ. ನಾವು ಹೇಳೋದೇ ಇಲ್ಲ ನಾವು ಬಾಸ್ ಬಗ್ಗೆ, ಯಾಕಂದ್ರೆ ನಾವು ಡೈ ಹಾರ್ಡ್ ಫ್ಯಾನ್ಸ್. ಅದಕ್ಕೆ ಹುಟ್ಟು ಬೆಳೆದ್ರೆ ಅವ್ರಿಗೋಸ್ಕರನೇ ಹೇಳ್ಬೇಕು ಅಂತ ಅಂದ್ರೆ ನೋಡು ಯಜಮಾನ ನಿಂತ ನೋಡು ಯಜಮಾನ ಅಂದ್ಮೇಲೆ ಬಾಸ್ ಸೆಲೆಬ್ರೇಷನ್ ಫಿಕ್ಸು. ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಸ್ಟಾರನೇ ಅವರು, ಅದಕ್ಕೋಸ್ಕರ ಇಂಡಸ್ಟ್ರಿ ಹಿಟ್ ಮಾಡೇ ಮಾಡ್ತೀವಿ. ಈ ಪ್ರಮೋಷನ್ಗೆ ಹೆವಿ ಹಿಟ್ ಹೊಡಿತೀವಿ. ಅಷ್ಟು ಈಸಿಯಾಗಿ ಬಿಟ್ಕೊಡೋ ಮಕ್ಕಳೆಲ್ಲ ಬಾಸ್ನ, ಯಾಕೆ ಡೈ ಹಾರ್ಡ್ ಫ್ಯಾನ್ಸ್ಗಳು ಯಾರೊಬ್ರು ಬಿಟ್ಕೊಡಲ್ಲ. ಈಗ ನೀವೇ ನೋಡಿರ್ಬೋದು, ಬರೀ 40 ಮಿನಿಟ್ಸ್ಗೆ 6 lakhs ವ್ಯೂಸ್ ತನಕ ತಗೊಂಡೋಗಿದ್ದೀವಿ. ಅದು 40 ಮಿನಿಟ್ಸ್ಗೆ. ಇನ್ನ 4 hours-ಗೆ 6 crore ಆಗ್ಬೋದು. ನಮಗೆ ಹೇಳಕ್ಕಾಗಲ್ಲ. ಅಭಿಮಾನಿ ರೊಚ್ಚಿಗೆ ಎದ್ರೆ ಅಂದ್ರೆ ಇನ್ನೂ ಓಡಿಸ್ತಾರೆ, ಇಲ್ಲ ಅಂತನಲ್ಲ. ದರ್ಶನ್ ಸರ್ ಬಗ್ಗೆ, ದರ್ಶನ್ ಮೂವಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರ್ಗೆ ಏನ್ ಹೇಳ್ತೀರಾ? ಆಲ್ರೆಡಿ ಹೇಳೋರಕ್ಕ, ನೆಮ್ಮದಿಯಾಗಿರ್ಬೇಕು ಅಂತ ಹೇಳೋರ. ಎಷ್ಟೇ ಮಾತಾಡ್ಲಿ, ನಾಯಿಗಳು ಬಗಳುತ್ತಾ ಇದ್ರೆ ನಾವೇನು ಮಾಡಕ್ಕಾಗಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮ್ಮ ಮನೇಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗಿಯಕ್ಕೆ ಅದಕ್ಕೆ ಬಲು ಕೋಪ ಬರುವುದು. ಪಾಪು ಹೆಸರು ಕೇಳಿದ್ರೆ ತಾನೆ? 11th ಬರುತ್ತೆ, December 11th. ಕೇಳಿ. ಆದಷ್ಟು ಬೇಗ ನಮ್ಮ ಬಾಸು ಈಚೆ ಬರ್ತಾರೆ, ಫಿಲಮು ಬರುತ್ತದೆ. ಅವ್ರು ಹೇಳಿದಾರೆ ಈಚೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಬಂದೇ ಬರ್ತಾರೆ. ಆ ಟ್ರೈಲರಲ್ಲಿ ಆ ಸರ್ದು ಲುಕ್ಕು ಅದು ಎಲ್ಲ ಒಂಥರ ಹೊಸ ಲುಕ್ ನೋಡ್ದಂಗೆ ಆಯ್ತು. ಬಾಸ್ ಹೇಳಿದಾರಲ್ಲ, ಅವ್ರ ಡೈಲಾಗ್ಗೆ ಬೇಜಾನ್ ಜನ ಹುರ್ಕೊಂತಾರೆ. ನಾವು ಹೇಳಿದ್ರೆ ಏನು ಹುರ್ಕೊಳ್ಳೋದೇನು ನಿಲ್ಸಲ್ಲ. ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕು. ಒಂದಲ್ಲ ಎರಡಲ್ಲ 10 ಸತಿ ನೋಡಿದ್ದೀನಿ. 10 ಆಗಲಿ 100 ಆಗಲಿ, ಬಾಸ್ ಎಷ್ಟು ಫಿಲ್ಮ್ ಬರುತ್ತೋ ಎಲ್ಲ ಫಿಲ್ಮ್ನು ಫಸ್ಟ್ ಶೋ ಮಿಸ್ ಮಾಡದೆ ನೋಡ್ತೀವಿ. ಲಕ್ಕಿ ಪವ ಲಕ್ಕಿ ಕಾಂಚನ ಮೀಣ ಬೆಂಕಿಗೆ ತುಪ್ಪ ಹಾಕ್ತಿದ್ದೀವಿ ಅನ್ಕೊಂತಿದ್ದಾರೆ. ಹಂಗೆ ಅನ್ಕೊಂಡ್ಲಿ, ಪರವಾಗಿಲ್ಲ, ಕೊಡ್ತಾ ಇದ್ದೀವಿ. ಹೊಡ್ಕೊಳ್ಳಿ, ಬರ್ನಲ್ಲಿ ಬೇಕಿದ್ರೆ ಮೆಡಿಕಲ್ಗೆ ಹೋಗ್ಲಿ ತಂದ್ಕೊಂಡು. ಒಬ್ರ ಇಬ್ರ ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಜಗತ್ತನ್ನೇ ಗೆಲ್ಲುವ ಆಸೆ ನಂದಮ್ಮ. ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆದ್ರೆ ಡಿ ಬಾಸ್ ಸಪೋರ್ಟ್ ಮಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಎಸ್, ರಾಜ್ಯಾದ್ಯಂತ ಇದೆ 11ನೇ ತಾರೀಕು ಡೆವಿಲ್ ಮೂವಿ ರಿಲೀಸ್ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಟ್ರೈಲರ್ ಕೂಡ ರಿಲೀಸ್ ಆಗಿ ಸಾಕಷ್ಟು ವ್ಯೂಸ್ ಅಂಡ್ ಲೈಕ್ಸ್ ಸಹ ಪಡ್ಕೊಳ್ತಾ ಇರುವಂತದ್ದು. ಇನ್ನು ಓರಿಯನ್ ಮಾಲ್ ಅಲ್ಲಿ ಡೆವಿಲ್ ಮೂವಿಲಿ ಅಂಡ್ ಡೆವಿಲ್ ಸಾಂಗ್ ಅಲ್ಲಿ ಉಪಯೋಗಿಸಿರುವಂತಹ ಚೇರ್ ಏನಿದೆ ಅದನ್ನ ಓರಿಯನ್ ಮಾಲ್ ಅಲ್ಲಿ ಇಟ್ಟಿರುವಂತದ್ದು ಅಭಿಮಾನಿಗಳಿಗೋಸ್ಕರ. ಏನು ಬಾಸ್ ಹೇಳಿರುವಂತದ್ದು, ನನ್ನ ಅಭಿಮಾನಿಗಳು ಸಹ ನಾನು ಉಪಯೋಗಿಸಿರುವಂತಹ ಚೇರ್ ಮೇಲೆ ಕುತ್ಕೋಬೇಕು, ಅವರು ಸಹ ಅದ್ರ ಮೇಲೆ ಫೋಟೋಸ್ ತಗೋಬೇಕು, ಅದ್ರ ಮೇಲೆ ವಿಡಿಯೋಸ್ ತಗೋಬೇಕು ಅಂತ. ಇನ್ನು ಅದ್ರ ಬಗ್ಗೆ ಅವ್ರ ಅನಿಸಿಕೆ ಏನು ಅನ್ನೋದು ಸಹ ಹೇಳ್ಕೋಬೇಕು ಅಂತ. ಇನ್ನು ಓರಿಯನ್ ಮಾಲ್ ಅಲ್ಲಿ ಚೇರ್ ಇಟ್ಟಿರುವಂತದ್ದು, ಅದು ಒಂದು ಮೂವಿಲಿ ಉಪಯೋಗಿಸಿರುವಂತಹ ಪ್ರಾಪರ್ಟಿನ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಪ್ರಥಮ ಬಾರಿಗೆ ಅಭಿಮಾನಿಗಳಿಗೋಸ್ಕರ ಇಟ್ಟಿರುವಂತದ್ದು. ನೀವು ಈಗಾಗಲೇ ನೋಡ್ಬೋದು, ಅಭಿಮಾನಿಗಳು ಆಲ್ರೆಡಿ ಚೇರ್ ಹತ್ರ ಬಂದಿದ್ದಾರೆ, ಸಾಕಷ್ಟು ಫೋಟೋಸ್ನ ತಗೊಳ್ತಾ ಇದ್ದಾರೆ, ವಿಡಿಯೋಸ್ನ ತಗೊಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಸಹ ಸಾಕಷ್ಟು ಹಂಚ್ಕೊಳ್ತಾ ಇರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಏನು ಓರಿಯನ್ ಮಾಲ್ ಅಲ್ಲಿ ನಡೀತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ಇಲ್ಲಿಗೆ ಬಂದು ಅಭಿಮಾನಿಗಳ ಹತ್ರನೇ ಕೇಳ್ತಾ ಇದ್ದೀವಿ. ಬಾಸ್ ಈ ರೀತಿ ಮಾಡಿರೋದು ನಿಮಗೆ ಯಾವ ತರ ಅನ್ನಿಸ್ತಾ ಇದೆ? ನೀವು ಆ ಚೇರ್ ಮೇಲೆ ಕೂತಿರೋದು ಯಾವ ತರ ಅನ್ನಿಸ್ತಾ ಇದೆ? ಬಾಸ್ ಈ ತರ ತಗೊಂಡು ನಿರ್ಧಾರ ಸರಿಯಾಗಿದ್ಯಾ ಅಂತಾನೂ ಕೇಳ್ತಾ ಇದೀವಿ. ಅವರು ಸಹ ಸಾಕಷ್ಟು ಉತ್ಸಾಹದಿಂದ ಆನ್ಸರ್ ಮಾಡ್ತಾ ಇರುವಂತದ್ದು. ಏನು ಈಗಾಗಲೇ ಅಭಿಮಾನಿಗಳು ಹೇಳಿದ್ರು, KGF ವ್ಯೂಸ್ ಅಂಡ್ ಲೈಕ್ಸ್ ಪಡ್ಕೊಳ್ಳೋದ್ರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ನಾವು ಅದನ್ನೆಲ್ಲ ಹುಡೀಸ್ ಮಾಡ್ತೀವಿ, ನಾವು ಡೆವಿಲ್ನ ಫಸ್ಟ್ ಪ್ಲೇಸಿಗೆ ತಗೊಂಡು ಬರ್ತೀವಿ ಅಂತ ಈಗಾಗಲೇ ಹೇಳಿರುವಂಥದ್ದು. ಈಗಾಗಲೇ ರಿಲೀಸ್ ಆದ ಅರ್ಧ ಗಂಟೆ 14 ನಿಮಿಷದಲ್ಲೇನೆ ಸಾಕಷ್ಟು ವ್ಯೂಸ್ ಅಂಡ್ ಲೈಕ್ಸ್ನ ಪಡ್ಕೊಂಡಿತ್ತು ಡೆವಿಲ್ ಟ್ರೈಲರ್. ಇನ್ನು ಅಭಿಮಾನಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಟ್ರೈಲರ್ ಬಗ್ಗೆ ಏನ್ ಹೇಳ್ತಾರೆ, ದರ್ಶನ್ ಲುಕ್ಸ್ ಬಗ್ಗೆ ಏನ್ ಹೇಳ್ತಾರೆ, ಜೈಲಲ್ಲಿ ಇದ್ದಾರೆ ಅದ್ರ ಬಗ್ಗೆ ನೆಗೆಟಿವ್ ಆಗು ಕೆಲವೊಬ್ರು ಮಾತಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಅಭಿಮಾನಿಗಳು ಏನ್ ಹೇಳ್ತಾರೆ, ಇವೆಲ್ಲವೂ ಸಹ ಅಭಿಮಾನಿಗಳ ಹತ್ರನೇ ಕೇಳ್ತಾ ಹೋಗೋಣ ಬನ್ನಿ. ಎಸ್ ಸರ್, ಇವತ್ತು ಬೆಳಿಗ್ಗೆ ಟ್ರೈಲರ್ ಲಾಂಚ್ ಆಗಿದೆ, ಹೇಗಿದೆ ನೋಡಿದ್ರಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ದೊಡ್ಡ ಫ್ಯಾನ್ ಬೇರೆ. 12ನೇ ತಾರೀಕು ರಿಲೀಸು.
ಹನ್ನೊಂದಕ್ಕೆ ರಿಲೀಸು 12ಕ್ಕೆ ಅಂತ ಹೇಳಿದ್ರು. ಹೋಗ್ತೀವಿ, ಫಸ್ಟ್ ಹೋಗ್ತೀವಿ. ಚೆನ್ನಾಗಿದೆ, ಒಟ್ಟಿನಲ್ಲಿ ಟ್ರೈಲರೇ ರಿಲೀಸ್ ಸಕ್ಕತ್ತಾಗಿದೆ. ಹೇಗಿತ್ತು ಲುಕ್ಸ್ ಎಲ್ಲ ಹೇಗಿದೆ ದರ್ಶನ್ ಸರ್ದು? ಲುಕ್ಕು ಸೂಪರ್ ಆಗಿದೆ. ಲುಕ್ಕು ಇಂದ ಹಿಡಿದು ಅವ್ರು ಹಾಕೋ ಬಟ್ಟೆಯಿಂದ ಹಿಡಿದು ಆ ಬಟ್ಟೆಗೆ ಇದು ಆ ಲುಕ್ ಬರುತ್ತೆ. ಸಕ್ಕತ್ತಾಗಿದೆ. ಇನ್ನು ಓರಿಯನ್ ಮಾಲಿಗೆ ಬಂದಿದ್ದೀರಾ, ಆ ಚೇರ್ ಕೂಡ ಇಲ್ಲೇ ಇದೆ, ಹೇಗೆ ಅನ್ನಿಸ್ತಾ ಇದೆ ಫೀಲ್? ಕೂತಿದ್ರಾ? ನಾವು ಕುಂತಿದ್ದೀವಿ, ಹಂಗೆ ಫೀಲ್ ಬಂತು. ಹಂಗೆ ಅಲ್ಲೂ ಒಂದು ಡೈಲಾಗ್ ಹೊರಡೆ, ಏನು ಡೈಲಾಗ್ ಹೇಳಿ, ಡೈಲಾಗ್ ಹೇಳಿ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇಡುವುದು, ಫೋಟೋ ತೆಗೆಯಲಕ್ಕೆ ಬಲು ಕೋಪ ಬರುವುದು, ಫೋಟೋ ತೆಗೆಯೋ ಕೈ ಪಾಪು ಮುಡಿದು ಬಿಡುವುದು, ಸಸು ಪಾಪು ಹೆಸರು ಕೇಳಲ್ವಾ ಬೆಬೇಲ್. ಓಕೆ, ಥ್ಯಾಂಕ್ ಯು ಸರ್. ಸರ್, ಇವತ್ತು ಮಾರ್ನಿಂಗ್ ರಿಲೀಸ್ ಆಗಿರೋಂಥ ಡೆವಿಲ್ ಟ್ರೈಲರ್ ನೋಡಿದ್ರಾ? ಆಲ್ಮೋಸ್ಟ್ ಒಂದು 4-5 ಸಲ ತುಂಬ ಸಲ ನೋಡಿದ್ದೀವಿ. ನಾವು ಹೇಳೋದೇ ಇಲ್ಲ ನಾವು ಬಾಸ್ ಬಗ್ಗೆ, ಯಾಕಂದ್ರೆ ನಾವು ಡೈಯಾರ್ಡ್ ಫ್ಯಾನ್ಸ್. ಅದಕ್ಕೆ ಹುಟ್ಟು ಬೆಳೆದ್ರೆ ಅವ್ರಿಗೋಸ್ಕರನೇ ಹೇಳಬೇಕು ಅಂತ ಅಂದರೆ ಬಾಸ್ ಲುಕ್ಕು, ಒಂದೊಂದು ಎಂಟ್ರಿ ಸೀನ್ಸು ಅವ್ರು ಕೊಟ್ಟಿರೋ ಟ್ರೈಲರ್ ವಾಯ್ಸ್ಗೂ ನಾ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಕ್ಚುಲಿ ಪ್ರಕಾಶ್ ಅಣ್ಣ ಆಲ್ರೆಡಿ ಹೇಳಿದ್ರು ನಮಗೆ ಪ್ರೆಸ್ ಮೀಟಲ್ಲೇ, ಎಂಟ್ರಿ ನೀವು ನೋಡ್ತಾ ಇದ್ದೀರಾ, ನೀವು ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅವ್ರು ಹೇಳಿದಾರೆ ಆಲ್ರೆಡಿ ಒಂದೇ ಸಲನೇ. ಟ್ರೈಲರ್ ಈಚೆ ಬರ್ಬೇಕಾದ್ರೆ ಥಿಯೇಟ್ರಿಂದ ಒಂದ್ಸಲ ನೋಡ್ರಿ ನಿಮ್ಗೆ ಅರ್ಥ ಆಗಲ್ಲ, ಫಿಲಮ್ಸ್ 2-3 ಸಲ ನೋಡ್ರಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಸಲ ಫಸ್ಟ್ ಡೇ ಫಸ್ಟ್ ಶೋ ಫಿಕ್ಸು. ಅದೇನೇ ಆಗಿರಲಿ, ಸೆಲೆಬ್ರೇಷನ್ ಅಂದಮೇಲೆ ಬಾಸ್ ಸೆಲೆಬ್ರೇಷನ್ ಫಿಕ್ಸು. ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಸ್ಟಾರನೇ ಅವರು, ಅದಕ್ಕೋಸ್ಕರ ಇಂಡಸ್ಟ್ರಿ ಹಿಟ್ ಮಾಡೇ ಮಾಡ್ತೀವಿ. ಈಗ ಇನ್ನೇ ಈ ಒಳಗಡೆ ಇರೋಂಥ ಸುಮ್ಮನೆ ಇದೀವಿ ಅಷ್ಟೇ, ಇಲ್ಲ ಅಂತಲ್ಲ. ಇನ್ನೂ ಸೆಲೆಬ್ರೇಷನ್ ಡಬಲ್ ಲೆವೆಲ್ಗೆ ಇರುತ್ತೆ. ಯಾಕಂದ್ರೆ ವಿತೌಟ್ ಇರೋ ಪ್ರಮೋಷನ್ ಬಂದ್ಬಿಟ್ಟು ಫಸ್ಟ್ ಮೂವಿ ಈ ಥರ ಪ್ರಮೋಷನ್ ಜಾಸ್ತಿ ಮಾಡ್ತಾರೆ ಹೇಳ್ಬೇಕು ಅಂತಂದರೆ. ಈ ಪ್ರಮೋಷನ್ಗೆ ಹೆವಿ ಹಿಟ್ ಹೊಡಿತೀವಿ. ಅಷ್ಟು ಈಸಿಯಾಗಿ ಬಿಟ್ಕೊಡೋ ಮಕ್ಕಳಲ್ಲ ಬಾಸ್ನ, ಯಾಕೆ ಡೈ ಹಾರ್ಡ್ ಫ್ಯಾನ್ಸ್ಗಳು ಯಾರೊಬ್ಬರು ಬಿಟ್ಕೊಡಲ್ಲ. ಇನ್ನೂ ಸಾಂಗ್ಸ್ ಆಕ್ಚುಲಿ 3 ಸಾಂಗ್ಸ್ ರಿಲೀಸ್ ಆಗಿದೆ, ಇನ್ನೂ 2 ಸಾಂಗ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಸಾಂಗ್ಸ್ ಬಂತು ಅಂದರೆ ಒಂದೊಂದು ಸಾಂಗು ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ಗಳು. ನಮ್ದು ಇವಾಗ ರೀಸೆಂಟಾಗಿ 2 ಡೇಸ್ ಮುಂಚೆ ಒಂದು ಲಾಂಚ್ ಇದೆ, ಅಲ್ಲೋ ಮರ ಸಾಂಗ್ಸು. ಅದಾಗಂತೂ ಇಟ್ಟು ಹೊಡೆದಿದ್ದಾರೆ. BGM ಮಾತ್ರ ಅದಿನೇಶ್ ಅಣ್ಣ ಮಾತ್ರ ಸೂಪರಾಗಿ ಹೇಳ್ತೀನಿ, ಇಟ್ಟು ಹೊಡೆದ್ರೆ ಕೊಟ್ಟು BGM ಆ ಲೆವೆಲ್ ಕೊಟ್ಟಿದ್ದಾರೆ ನಮಗೆ ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ. ಓಕೆ, ನಾನು ನಿಮ್ಮ ಹತ್ರ ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ. ಬಿಕಾಸ್ ಇವಾಗ ಏನು KGF ವ್ಯೂಸಲ್ಲಿ ಆಗಲಿ ಲೈಕ್ಸಲ್ಲಾಗಲಿ ಫಸ್ಟ್ ಪ್ಲೇಸಲ್ಲಿದೆ. ಈಗಾಗಲೇ ಅಭಿಮಾನಿಗಳು ತುಂಬ ಸಲ ಹೇಳಿದ್ರು ಈ ಸಲ ಡೆವಿಲ್ ಮೂವಿನ ಫಸ್ಟ್ ಪ್ಲೇಸಿಗೆ ತೊಗೊಂಡು ಬರ್ತೀವಿ 24 ಅವರ್ಸಲ್ಲಿ ಅಂತ. ಏನಾಗ್ಬೋದು? ಈಗ ನೀವೇ ನೋಡಿರ್ಬೋದು, ಬರೀ 40 ಮಿನಿಟ್ಸ್ಗೆ 6 ಲ್ಯಾಕ್ ವ್ಯೂಸ್ ತನಕ ತಗೊಂಡೋಗಿದ್ದೀವಿ. ಅದು 40 ಮಿನಿಟ್ಸ್ಗೆ. ಇನ್ನು 4 ಅವರ್ಸ್ಗೆ 6 ಕ್ರೋರ್ ಆಗ್ಬೋದು. ನಮಗೆ ಹೇಳೋಕ್ಕಾಗಲ್ಲ. ಅಭಿಮಾನಿ ರೊಚ್ಚಿಗೆ ಎದ್ರೆ ಅಂದರೆ ಇನ್ನೂ ಓಡಿಸ್ತಾರೆ, ಇಲ್ಲ ಅಂತನಲ್ಲ. ಬಟ್ ಎಲ್ರಿಗೂ ಹೇಳೋದು ಅಷ್ಟೇ, ಆದಷ್ಟು ಎಲ್ಲರೂ ಲೈಕ್ ಶೇರ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಸಪೋರ್ಟ್ ಮಾಡಿ ಅಂತ ನಾನು ಕೇಳಿಲ್ಲ, ಮಾಡೇ ಮಾಡಿದ್ರೆ ಕಾನ್ಫಿಡೆನ್ಸ್ ನಮಗೆ ತುಂಬಾ ಇದೆ ನಮಗೆ. ಬಟ್ ಇನ್ನೇನಪ್ಪ ಅಂತ ಅಂದರೆ ಈಗ ಬರೀ 40 ಮಿನಿಟ್ಸ್ಗೆ ಅಲೆವೆಲ್ ತೊಗೊಂಡೋಗಿ ನಾವು 4 ಅವರ್ಸ್ ಇದೆ, ನಮಗೆ 24 ಅವರ್ಸ್ ನಮ್ಮ ಕೈಲಿ ಬ್ಯಾಲೆನ್ಸ್ ಇದೆ. ಎಲ್ಲ ರೆಕಾರ್ಡ್ಸ್ನ ಬೀಟ್ ಮಾಡ್ಬೇಕಂದ್ರೆ ಟ್ರೆಂಡಿಂಗಲ್ಲಿ ಹೆಂಗೆ ನಾವು ಟ್ವಿಟ್ಟರ್ ಟ್ರೆಂಡಿಂಗ್ ನಾವು ಬ್ರೇಕ್ ಮಾಡ್ತೀವೋ ಅದೇ ಥರ ಇದ್ರಲ್ಲಿ ನಾವು ಬ್ರೇಕ್ ಮಾಡೇ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ತುಂಬಾ ಇದೆ. ಮಾಡೇ ಮಾಡ್ತೀವಿ, ಕಾನ್ಫಿಡೆನ್ಸ್ ನಮಗಿದೆ. ಭಾಷೆ ಬಿಟ್ಕೊಡೋದ ನಾವು 100% ಮಾಡೇ ಮಾಡ್ತೀವಿ ಇದನ್ನು. ಇನ್ನು ದರ್ಶನ್ ಸರ್ ಬಗ್ಗೆ, ದರ್ಶನ್ ಮೂವಿ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರ್ಗೆ ಏನು ಹೇಳ್ತೀರಾ? ಆಲ್ರೆಡಿ ಹೇಳೋರಕ್ಕ, ನೆಮ್ಮದಿಯಾಗಿರ್ಬೇಕು ಅಂತ ಹೇಳೋರ. ಎಷ್ಟೇ ಮಾತಾಡಲಿ, ನಾಯಿಗಳು ಬಗಳುತ್ತಾ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರಿಗೆ ಬಗಳುತ್ತಾನೆ ಇರ್ತವೆ, ನಾವು ಕೇಳ್ತಾನೆ ಇರ್ಬೇಕು ಅಷ್ಟೇ. ಏನೇನೋ ಅಷ್ಟೇ ಇದ್ದರೆ ನೆಮ್ಮದಿಯಾಗಿರ್ಬೇಕು, ಬೇರೆ ಏನಿಲ್ಲ. ಇತ್ತಾಳಕಿ ನಾವು ಮಾಡ್ಕೊಳಲ್ಲ. ಈ ಕೀಲು ಕೇಳ್ತೀವಿ, ಈ ಕೀಲು ಬಿಟ್ಬಿಡ್ತೀವಿ ಅಷ್ಟೇ. ನೆಮ್ಮದಿಯಾಗಿರ್ತೀವಿ ಅಷ್ಟೇ, ಇನ್ನು ಮುಂದೆ ಏನಿಲ್ಲ. ಅವರೇ ಸ್ಟಾರ್ಟಿಂಗಲ್ಲಿ ಹೇಳೋರು ಆಲ್ರೆಡಿ, ನಮ್ಮ ಮನೇಲೊಂದು ಪುಟ್ಟ ಪಾಪು ಇರುವುದು, ಫೋಟೋ ತೆಗಿಯೋಕೆ ಅದಕ್ಕೆ ಬಲು ಕೋಪ ಬರುವುದು. ಪಾಪು ಹೆಸರು ಕೇಳಿದ್ರೆ ತಾನೆ, 11th ಬರುತ್ತೆ, ಡಿಸೆಂಬರ್ 11th. ಕೇಳೋದಷ್ಟೇ ಅಲ್ಲ, ಪ್ರಚಾರನೂ ಆಗುತ್ತೆ ನೋಡಿ. ಎಲ್ಲ ನೀವಾಗ ಹೇಳ್ತೀರಾ, ಯಾರು ಹೇಳಿದ್ರಲ್ಲ ಅವ್ರಾಗ ಹೇಳ್ತಾರೆ. ಅದನ್ನು ಬೇಕಾದ್ರೆ 100% ಹೇಳ್ತಾರೆ. ಅದಕ್ಕೆ ಏನು ಇಶ್ಯೂ ಇಲ್ಲ. ಇವಾಗ ಟ್ರೈಲರಲ್ಲಿ ರಿಲೀಸ್ ಆಗಿರುವಂತಹ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ? ಸೂರ್ಯಗ್ರಹಣ ಆದಷ್ಟು ಬೇಗ ನಮ್ಮ ಬಾಸು ಈಚೆ ಬರ್ತಾರೆ, ಫಿಲಮು ಬರುತ್ತದೆ. ಅವ್ರು ಹೇಳಿದಾರೆ ಈಚೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಬಂದೇ ಬರ್ತಾರೆ. ಆಯ್ತು. ನಿಮ್ಮ ಹೆಸರು? ಮಂಜುನಾಥ್. ಓಕೆ, ಇವತ್ತು ಡೆವಿಲ್ ಟ್ರೈಲರ್ ನೋಡಿದ್ರ? ನೋಡಿದ್ವಿ ಮೇಡಮ್, ಸಖತ್ತಾಗೈತೆ, ಸೂಪರ್ ಆಗಿದೆ. ಆ ಟ್ರೈಲರಲ್ಲಿ ಆ ಸರ್ದು ಲುಕ್ಕು ಅದು ಎಲ್ಲ ಒಂಥರ ಹೊಸ ಲುಕ್ ನೋಡ್ದಂಗೆ ಆಯಿತು. ಚೆನ್ನಾಗೈತೆ ನೋಡೋಕ್ಕೆ. ಮೂವಿಗೋಸ್ಕರ ಕಾಯ್ತಾ ಇದೀವಿ. ಯಾವಾಗ ಆಗುತ್ತೆ ಒಂದೊಂದು ದಿನ ಕೂಡ ಕಾಯ್ತಾ ಇದೀವಿ. ಒಂಥರ ಸೂಪರ್ ಆಗೈತೆ. ಡಬಲ್ ಆ್ಯಕ್ಟಿಂಗ್ ಇರ್ಬೋದೇನೋ ಅಂತ ಗೆಸ್ ಮಾಡಿದ್ದೀವಿ, ಆದರೆ ಹೆಂಗಿರುತ್ತೋ ಹೆಂಗಿಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೂಪರ್ ಆಗೈತೆ. ಲುಕ್ಕು ಸೂಪರ್ ಆಗಿದೆ. ಮುಂಚೆದು ಅದೇನಂತಾರಲ್ಲ, ಒಂದು 10 ವರ್ಷ ಹಿಂದಕ್ಕೆ ಹೋಗಿದ್ದಾರೆ ಏನಪ್ಪ ಬಾಸು ಅಂತ, ಆ ಥರ ಕಾಣಿಸ್ತಾ ಇದೆ ಲುಕ್ಕು. ಒಂಥರ ಖತರ್ನಾಗೈತೆ, ಸೂಪರ್ ಆಗೈತೆ. ಇಷ್ಟ ಆಯಿತು, ಜಾಸ್ತಿ ಇಷ್ಟ ಆಯಿತು. ಇನ್ನು ಟ್ರೈಲರಲ್ಲಿ ರಿಲೀಸ್ ಆಗಿರುವಂತಹ ಡೈಲಾಗ್ ಬಗ್ಗೆ ಅದು ಡೈಲಾಗ್ ನಾನು ಅಷ್ಟೊಂದೇನು ನೆನಪಿಲ್ಲ, ಆದ್ರೂ ಅದೊಂದು ಡೈಲಾಗ್ ಐತೆ. ಆ ಡೈಲಾಗ್ ಬಗ್ಗೆ ನೆನಪು ಬರ್ತಾ ಇಲ್ಲ ಮೇಡಮ್. ಸೂಪರ್ ಆಗೈತೆ. ಸೂರ್ಯಗ್ರಹಣ ಅಲ್ಲ ಮೇಡಮ್, ಅದು ಇನ್ನೊಂದು ಐತೆ, ಯಾವುದೋ ಡೈಲಾಗ್ ಗೊತ್ತಿಲ್ಲ, ಸ್ವಲ್ಪ ಮರ್ತೋಯ್ತು. ನಾನು ಇನ್ನೊಂದ್ಸಲಿ ನೋಡಬೇಕು. ನಾನು ಅದಕ್ಕೆ ಫೋಟೋ ಹೊಡ್ಕೊಂಡ್ರೆ ಆಯಿತು, ಇಲ್ಲೇ ನೋಡ್ಕೊಂಡು ಅದಕ್ಕೆ ಒಂದು ರೀಲ್ಸ್ ಮಾಡ್ಬೇಕಂತ ಬಂದಿರೋದು, ಅದಕ್ಕೆ ನಂಗೆ ಗೊತ್ತಾಗಲಿಲ್ಲ.
ಚೇರ್ ಇಟ್ಟಿರೋದ್ರಿಂದ ಹಾ ಅದಕ್ಕೋಸ್ಕರನೇ ಬಂದಿರೋದು. ಇಂಡಸ್ಟ್ರಿ ಫಸ್ಟ್ ಟೈಮ್ ಈ ತರ ಆಗಿರೋದು. ಇಲ್ಲಿ ನಮ್ಮ ಚೇರ್ಗೋಸ್ಕರನೇ ಸೀಟ್ ಸಿಗುತ್ತಾ ಇಲ್ಲ ಅಂತ ಅಡ್ವಾನ್ಸ್ ನಾನು ಇವತ್ತು ಹೋದ್ರಾಯ್ತು, ನಾಳೆ ಭಾನುವಾರ ಹೋಗೋಣ ಅಂತ ನಮ್ಮ ಫ್ರೆಂಡ್ ಹೇಳ್ದ. ಇಲ್ಲ ಇವಾಗೇ ಹೋದ್ರಾಯ್ತು ಅಂತ ನಾನು ಕರ್ಕೊಂಬಂದಿರೋದು. ಚೆನ್ನಾಗೈತೆ ಮೇಡಮ್, ಅದ್ರ ಡಿಸೈನ್ ಎಲ್ಲ ಚೆನ್ನಾಗೈತೆ. ಇನ್ನು ದರ್ಶನ್ ಸರ್ ನೋಡಿ ಉರ್ಕೊಳ್ಳೋ ಏನ್ ಹೇಳ್ತೀರಾ? ಅಯ್ಯೋ ಉರ್ಕೊಳಂತಾರ ಮೇಡಮ್, ನಾವೇನು ಹೇಳೋಕ್ಕಾಗಲ್ಲ. ಭಾಷೆ ಹೇಳಿದಾರಲ್ಲ ಅವ್ರ ಡೈಲಾಗ್ಗೆ ಬೇಜಾನ್ ಜನ ಉರ್ಕೊಂತಾರೆ. ನಾವು ಹೇಳಿದ್ರೆ ಏನು ಉರ್ಕೊಳ್ಳೋದೇನು ನಿಲ್ಸಲ್ಲ, ಅದೇನಂತಾರಲ್ಲ. ಆದರೂ ಭಾಷೆ ಇರಬೇಕಾಗಿತ್ತು ಅಷ್ಟೇ, ಅದೊಂದು ಬೇಜಾರು ಜಾಸ್ತಿ ಐತೆ ಅಷ್ಟೇ ಮೇಡಮ್. ಥ್ಯಾಂಕ್ ಯು ಸರ್. ದರ್ಶನ್ ಅವರ ದೊಡ್ಡ ಅಭಿಮಾನಿನ? ಎಸ್, ದೊಡ್ಡ ಅಭಿಮಾನಿ. ದರ್ಶನ್ ಅಂದರೆ ತುಂಬ ಇಷ್ಟ. ಅವ್ರು ಯಾವುದೇ ಮೂವಿನೂ ನಾವು ಬಿಡಲ್ಲ. ಸೊ ನಾವೆಲ್ಲ ಅವ್ರ ಮೂವಿನ ಟಾಕೀಸ್ಗೆ ಹೋಗ್ಬಿಟ್ಟು ನಾವು ನೋಡ್ತಾ ಇರ್ತೀವಿ. ಸೊ ಅವರಿಂದ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಬಟ್ ಬೇಗ ಆಚೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ಟ್ರೈಲರ್ ನೋಡಿದ್ರಾ ಡೆವಿಲ್ದು? ಇವತ್ತು ನೋಡಿದ್ದೀವಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಮ್ಯಾಮ್ ಅನ್ನೋದೊಂದು ನಮಗೆ ಗೊತ್ತು. ಬಟ್ ಅದೇ ಥರ ಇವಾಗ ಬಾಸ್ ಕೂಡ ಮಾಡಿದ್ದಾರೆ. ಸೊ ಅದರಿಂದ ನಾವು ಇನ್ನೊಂದ್ಸಲ ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಬೇಕು ಅಂತ ವೇಟಿಂಗಲ್ಲಿದ್ದೀವಿ. ಟ್ರೈಲರ್ ನೋಡಿದ್ದೀವಿ, ಚೆನ್ನಾಗಿದೆ. ಟ್ರೈಲರ್ ಇಷ್ಟೊಂದು ಚೆನ್ನಾಗಿದೆ ಅಂದಮೇಲೆ ಇನ್ನು ಮೂವಿ ಎಷ್ಟು ಸಖತ್ತಾಗಿರ್ಬೋದು ಅಂತ ಯೋಚನೆ. ಮ್ಯಾಮ್ ಲುಕ್ ಅವ್ರ ಬಗ್ಗೆ ನಾವು ಕಮೆಂಟ್ ಮಾಡೋ ಅಷ್ಟಿಲ್ಲ ಬಿಡಿ ಮ್ಯಾಮ್. ಅಂದ್ರೆ ಲುಕ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಅವ್ರು ಇರೋದೇ ಒಂಥರ ಅವ್ನು ಗತ್ತು ಗಲತ್ತು ಎಲ್ಲ. ಅವ್ರು ಯಾವ ಥರ ಇದ್ದಾರೋ ಅದನ್ನೇ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ. ಅವ್ರ ಫ್ಯಾನ್ ಆಗಿ ನಾವು ಇರೋದಕ್ಕೆ ತುಂಬ ಇಷ್ಟಪಡ್ತೀವಿ. ಸೊ ನಮ್ಮದೊಂದು ಅಭಿಮಾನಿ ಅದೊಂದು ಚೇರ್ ಮೇಲೆ ಫೋಟೋ ತಗೋಬೇಕಿತ್ತು. ಸೊ ಒಂದು ಸ್ವಲ್ಪ ವಿಸಿಟ್ ಹಾಕೋಣ ಅಂತ ಬಂದಿದ್ವಿ ಓರಿಯನ್ ಮಾಲ್ಗೆ. ಸೊ ಬಂದ್ವಿ, ಅದನ್ನೊಂದು ಫೋಟೋ ತಗೊಂಡ್ವಿ, ಚೆನ್ನಾಗಾಯಿತು, ಇಷ್ಟ ಆಯಿತು. ಕೈ ಕಾಲೆಲ್ಲ ಶಿವರಿಂಗ್ ಆಗ್ತಾ ಇದೆ. ಆ ಚೇರ್ ಮೇಲೆ ನಾವು ಕೂತ್ಕೊಳ್ಳೋಕ್ಕೆ ಪುಣ್ಯ ಮಾಡಿದೀವಿ ಅನ್ಕೊಂಡ್ವಿ. ಬಟ್ ಯಾರ್ದು ಇಷ್ಟೊಂದು ಪಬ್ಲಿಸಿಟಿ ಮಾಡಲ್ಲ. ಅದು ನಮ್ಮ ಬಾಸ್ ಆಗಿರೋದ್ರಿಂದ ಅಷ್ಟೊಂದು ಪಬ್ಲಿಸಿಟಿ ಇದೆ. ಫ್ಯಾನ್ಸ್ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ ಅಷ್ಟೇ ಮ್ಯಾಮ್. ನೈಸ್ ಮ್ಯಾಮ್, ಅವ್ರ ಸ್ಟೈಲ್ ಅಂದರೆ ತುಂಬ ಇಷ್ಟ ನನಗೆ. ಫಸ್ಟ್ ಅವ್ರದ್ದು ಮೂವಿನೂ ತುಂಬ ನೋಡಿದ್ದೀನಿ, ತುಂಬ ಇಷ್ಟ ಆಯಿತು ಅವ್ರದ್ದು. ಟ್ರೈಲರ್ ಹೇಗಿದೆ? ಸಖತ್ತಾಗೈತೆ. ಡೈಲಾಗ್ ಏನಾದ್ರು ನೀವು? ಹುಡುಗಿ ಚೆನ್ನಾಗಿ ಹೇಳ್ತಾ ಇಲ್ಲ, ನಮ್ಗೆ ಅದೊಂದೇ ಇದ್ರೆ ನೆಮ್ಮದಿಯಾಗಿರ್ಬೇಕಿಂತ ಅದೊಂದೇ. ಇವಾಗ ಡೈರೆಕ್ಟಾಗಿ ಬಂದ್ಬಿಟ್ಟು ಅಲ್ಲಿ ನೋಡೋಣ ಅಂತ ವೇಟಿಂಗಲ್ಲಿ ಇದ್ದೀವಿ. 11ನೇ ತಾರೀಕಿಗೆ ಬಂದರೆ ಫಸ್ಟ್ ಟಾಕೀಸಿಗೆ ಬಂದು ನಾವು ಬಂದು ವೀಟ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಡೆವಿಲ್ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದ್ರಾ? ನೋಡಿದ್ವಿ, ನೋಡ್ತೀವಿ. ಆಬ್ವಿಯಸ್ಲಿ ಡಿ ಬಾಸ್ ಫ್ಯಾನ್ ಆಗಿ ಒಂದಲ್ಲ ಎರಡಲ್ಲ 10 ಸತಿ ನೋಡಿದ್ದೀನಿ. 10 ಆಗಲಿ 100 ಆಗಲಿ ಬಾಸ್ ಎಷ್ಟು ಫಿಲ್ಮ್ ಬರುತ್ತೋ ಎಲ್ಲ ಫಿಲ್ಮ್ನು ಫಸ್ಟ್ ಶೋ ಮಿಸ್ ಮಾಡದೆ ನೋಡ್ತೀವಿ. ಈ ಫಿಲ್ಮ್ ಬಗ್ಗೆ ಹೆವಿ ಎಕ್ಸ್ಪೆಕ್ಟೇಷನ್ ಇದೆ. ಸಾರಥಿ ರಿಕ್ರಿಯೇಷನ್ ಆಗ್ತದೆ ಅಂತಲೇ ಹೇಳ್ಬೋದು. ನಾವು ಯಾರ್ಯಾರು ಹೇಟರ್ಸ್ ಇದ್ದಾರಾ ಅವ್ರಿಗೆ ಪ್ರೂವ್ ಮಾಡೇ ಮಾಡ್ತೀವಿ. ಹಬ್ಬ ಜೊತೆ ತುಪ್ಪದ ಹೋಳಿಗೆಗೆ ತುಪ್ಪ ಕೊಡೋಣ ಅಂತ ಮಾಡಿದ್ರೆ ಅವರು ಬೆಂಕಿಗೆ ತುಪ್ಪ ಹಾಕ್ತಿದ್ದೀವಿ ಅನ್ಕೊತಿದ್ದಾರೆ. ಹಾಗೆ ಅನ್ಕೊಂಡ್ಲಿ ಪರವಾಗಿಲ್ಲ, ಕೊಡ್ತಾ ಇದ್ದೀವಿ. ಹೊಡ್ಕೊಳ್ಳಿ, ಬರ್ನಲ್ಲಿ ಬೇಕಿದ್ರೆ ಮೆಡಿಕಲಿಗೆ ಹೋಗಲಿ ತಂದ್ಕೊಂಡ್ಲಿ ಅಷ್ಟೇ ಹೇಳ್ತೀನಿ. ಜೈ ಡಿ ಬಾಸ್. ಲುಕ್ ಯಾವ್ದು ಇಷ್ಟ ಆಯ್ತು? ಬಾಸ್ ಎರಡು ಲುಕ್ ಇದೆ ಡೆವಿಲ್. ಬಾಸೇ ಇಷ್ಟ. ಲುಕ್ ಬಗ್ಗೆ ಏನು ಮಾತಾಡೋಕ್ಕಾಗತ್ತೆ? ಓಕೆ, ಯಾವ್ದಾದ್ರು ಡೈಲಾಗ್ ಹೇಳ್ಬೋದಾ ಇದರದ್ದೇನಾ? ಎನಿಥಿಂಗ್, ಯಾವ ಮೂವಿದಾದ್ರೂ ಓಕೆ, ಡೆವಿಲ್ದಾದ್ರೂ ಓಕೆ. ಚೆರ್ರಿ ಮೊಚ್ಚಕ್ಕರಿಗೆ ಹೆದರಿಲಿಲ್ಲ, ಇನ್ನು ಸ್ಕೆಚ್ಚಕ್ಕರಿಗೆಲ್ಲ ಹೆದರೋ ಮಾತೇ ಇಲ್ಲ. ಚೇರ್ ಮೇಲೆ ಕೂತಿದ್ ಫೀಲ್ ಹೇಗಿತ್ತು? ಫೀಲು ಗಾಡ್ ಕೂತಿರೋ ಚೇರ್ ಮೇಲೆ ಕೂತಿದ್ದೀವಿ, ಅದ್ರ ಫೀಲೇ ಬೇರೆ. ಅದು ಎಕ್ಸ್ಪ್ಲೇನ್ ಎಲ್ಲ ಮಾಡೋಕ್ಕಾಗಲ್ಲ. 11ನೇ ತಾರೀಕು ಸಿನಿಮಾ ನೋಡಿ ಇನ್ನೂ ಬೇರೆ ಲೋಕಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ, ವೆಯ್ಟ್ ಮಾಡೋಣ. ಅದೇ. ಥ್ಯಾಂಕ್ ಯು ಸೋ ಮಚ್. ರಿಲೀಸ್ ಆಗಿದ್ದೀರಾ, ನೋಡಿದ್ದೀರಾ? ನೋಡಿದ್ವಿ, ಹೇಗಿತ್ತು? ತುಂಬ ಚೆನ್ನಾಗಿ ಅನಿಸ್ತು. ದರ್ಶನ್ ಸರ್ ಡಿಫ್ರೆಂಟಾಗಿ ಅನಿಸ್ತವ್ರು ಈ ಮೂವಿಲಿ. ಐ ಆಮ್ ವೈಟಿಂಗ್ ಫಾರ್ ಮೂವಿ. ಟ್ರೈಲರ್ ಹೇಗಿತ್ತು? ಟ್ರೈಲರ್ ತುಂಬ ಚೆನ್ನಾಗಿತ್ತು. ಏನು ಇಷ್ಟ ಆಯಿತು ಟ್ರೈಲರಲ್ಲಿ? ಟ್ರೈಲರಲ್ಲಿ ಅವ್ರ ಲುಕ್ಕು, ಹೊಸ ಲುಕ್ಕು ಅವ್ರ ಇದರಲ್ಲಿ, ಮತ್ತು ಫುಲ್ಲು ಹ್ಯಾಂಡ್ಸಮ್ ಆಗಿದ್ದಾರೆ ಅಷ್ಟೇ. ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆದರೂ ಡಿ ಬಾಸ್ ಸಪೋರ್ಟ್ ಮಾಡ್ತೀವಿ. ಚೇರ್ ಮೇಲೆ ಕೂತಿದ್ದು ಹೇಗಿತ್ತು? ತುಂಬ ಚೆನ್ನಾಗಿ ಅನಿಸ್ತು. ಓಕೆ, ಚೇರ್ ಲುಕ್ ಹೇಗಿದೆ? ಲುಕ್ ಬಗ್ಗೆ ಮಾತಾಡೋಣ. ಲುಕ್ಕು ಒಂಥರ ಡಿಫ್ರೆಂಟ್ ಆಗೈತೆ. ಈ ಚೇರ್ ಮಾಡೋರಿಗೆ ತುಂಬ ಥ್ಯಾಂಕ್ ಯು. ಇಲ್ಲಿ ದರ್ಶನ್ ಸರೇ ಹೇಳಿರೋದು, ಇಲ್ಲಿ ಅವ್ರು ಏನು ಹತ್ರ ಕರೆಸಿ ಅಂತ. ಚೆನ್ನಾಗಿ ಅನಿಸ್ತು. ಅಂದ್ರೆ ಫಸ್ಟ್ ಟೈಮ್ ಯಾರು ಕೂಡ ಈ ತರ ಚೇರ್ನ ತಗೊಂಬಂದು ಪ್ರಾಪರ್ಟಿನ ಇಟ್ಟಿಲ್ಲ. ಇನ್ನು ಇಂಡಸ್ಟ್ರಿಲಿ ಫಸ್ಟ್ ಟೈಮ್ ಈ ತರ ನಡೆದಿರೋದು. ತುಂಬ ಖುಷಿ ಅನಿಸುತ್ತೆ. ಆರು ನಮ್ಮ ಡಿ ಬಾಸ್ ಅಲ್ವಾ, ಅಷ್ಟೇ.